ಜಿಬಿಎ ನಿರ್ಲಕ್ಷ್ಯ 6 ಅಡಿ ಚರಂಡಿಗೆ ಬಿದ್ದಂತಹ ಬಿಜೆಪಿ ಮುಖಂಡ ಪ್ರಾಣಾಪಾಯದಿಂದ ರಾಘವೇಂದ್ರ ಶೆಟ್ಟಿ ಜಸ್ಟ್ ಮಿಸ್ ಆಗಿದ್ದಾರೆ. ಎಷ್ಟು ನಿರ್ಲಕ್ಷ್ಯ ಮಾಡುತ್ತೆ ಜಿಬಿಎ? ಬಿಜೆಪಿ ಮುಖಂಡನ ಕಾಲು ಲಿಟ್ರಲಿ ಮುರಿದು ಹೋಗಿದೆ ಈ ಘಟನೆಯಿಂದ. ಬಿಜೆಪಿ ಮುಖಂಡನ ಸ್ಥಿತಿನೇ ಹಿಂಗಾದರೆ ಸಾರ್ವಜನಿಕರ ಸ್ಥಿತಿ ಹೆಂಗೆ? ಜಿಬಿಎ ನಿರ್ಲಕ್ಷ್ಯ 6 ಅಡಿ ಚರಂಡಿಗೆ ಬಿದ್ದ ಬಿಜೆಪಿ ಮುಖಂಡ ಪ್ರಾಣಾಪಾಯದಿಂದ ರಾಘವೇಂದ್ರ ಶೆಟ್ಟಿ ಜಸ್ಟ್ ಮಿಸ್ ಆಗಿದ್ದಾರೆ. ಜಿಬಿಎ ನಿರ್ಲಕ್ಷ್ಯಕ್ಕೆ ಬಿಜೆಪಿ ಮುಖಂಡನ ಕಾಲು ಮುರಿದಿದೆ. ಬಿಜೆಪಿ ಮುಖಂಡನ ಕಾಲು. ಸಚಿವ ಕೃಷ್ಣ ಬೈರೇಗೌಡ್ರೆ, ಏನ್ರಿ ಇದು ನಿಮ್ಮ ದುರಾಡಳಿತ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಚರಂಡಿ ಹೂಳು ಎತ್ತಿ ಮುಚ್ಚದೆ ಹಾಗೆ ಬಿಟ್ಟಂತಹ ಸಿಬ್ಬಂದಿಗಳು. ಸಂಜಯ್ ನಗರದ ಡಾಲರ್ಸ್ ಕಾಲೋನಿ ಬಳಿ ಈ ಘಟನೆ ಸಂಭವಿಸಿದೆ. ಡಾಲರ್ಸ್ ಕಾಲೋನಿಯಲ್ಲಿ ಆಗಿದೆ. ರಾತ್ರಿ ಫುಟ್ಪಾತ್ ಮೇಲೆ ತೆರಳುತ್ತಾ ಇದ್ದಂತಹ ಬಿಜೆಪಿ ಮುಖಂಡ ರಾಘವೇಂದ್ರ ಶೆಟ್ಟಿ, ನಡೆದು ಹೋಗ್ತಾ ಇದ್ದಂತಹ ಬೇಳೂರು ರಾಘವೇಂದ್ರ ಶೆಟ್ಟಿ, ಫುಟ್ಪಾತ್ ಚಂಬರ್ ಓಪನ್ ಇಟ್ಟಿದ್ದಂತಹ ಜಿಬಿಎ ಸಿಬ್ಬಂದಿ ಅದನ್ನು ಮುಚ್ಚಾದರೂ ಹೋಗಬಾರ್ದ? ಕತ್ತಲಲ್ಲಿ ಕಾಣದೆ ಚರಂಡಿಗೆ ಬಿದ್ದಂತಹ ರಾಘವೇಂದ್ರ ಶೆಟ್ಟಿ, 6 ಅಡಿ ಆಳದ ಚರಂಡಿಗೆ ಬಿಜೆಪಿಯ ಮುಖಂಡ ರಾಘವೇಂದ್ರ ಶೆಟ್ಟಿ ಅವರು ಬಿದ್ದಿದ್ದಾರೆ. ಸೊ ಅದರ ಹೊಡೆತವಾಗಿ ಕಾಲಿನ ಮೂಳೆ ಮುರಿದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಂಜಯ್ ನಗರ ಠಾಣೆಗೆ ರಾಘವೇಂದ್ರ ಶೆಟ್ಟಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರೆ. ಜಿಬಿಎ ಕಮಿಷನರ್, ಇಂಜಿನಿಯರ್, ಕಾಂಟ್ರಾಕ್ಟರ್, ಸಂಬಂಧಪಟ್ಟಂತಹ ಸಚಿವರ ವಿರುದ್ಧವೂ ಕೂಡ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸಂಜಯ್ ನಗರದ ಡಾಲರ್ಸ್ ಕಾಲೋನಿಯಲ್ಲಿ ನಡೆದಂತಹ ಘಟನೆ ಇದು. ಜಿಬಿಎ ನಿರ್ಲಕ್ಷ್ಯ 6 ಅಡಿ ಚರಂಡಿಯಲ್ಲಿ ಬಿದ್ದು ಬಿಜೆಪಿಯ ಮುಖಂಡ ಬೇಳೂರು ರಾಘವೇಂದ್ರ ಶೆಟ್ಟಿ ಕಾಲನ್ನು ಮುರಿದುಕೊಂಡಿದ್ದಾರೆ. ರಾತ್ರಿ ನಡೆದು ಹೋಗುವಂತಹ ಸಂದರ್ಭದಲ್ಲಿ ಕತ್ತಲಲ್ಲಿ ಚರಂಡಿಯ ಒಂದು ಮುಚ್ಚುಳ ಓಪನ್ ಆಗಿತ್ತು, ಅದನ್ನು ಕ್ಲೋಸ್ ಮಾಡಿರಲಿಲ್ಲ. ಚರಂಡಿ ಕ್ಲೋಸ್ ಆಗದೇ ಇದ್ದದ್ದು ಅವರ ಗಮನಕ್ಕೆ ಬರಲಿಲ್ಲ, ಕತ್ತಲಿತ್ತು. ಆದ್ದರಿಂದ ಅವರು ಅದರಲ್ಲಿ ಕಾಲಿಟ್ಟಿದ್ದಾರೆ. ಇಟ್ಟು 6 ಅಡಿ ಆಳದ ಚರಂಡಿ ಒಳಕ್ಕೆ ಬಿದ್ದು ಕಾಲನ್ನು ಮುರಿದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಬಿಜೆಪಿಯ ಮುಖಂಡ ರಾಘವೇಂದ್ರ ಶೆಟ್ಟಿ. ಜಿಬಿಎ ಕಮಿಷನರು, ಕಾಂಟ್ರಾಕ್ಟರು, ಇಂಜಿನಿಯರ್ಗಳು ಮತ್ತು ಸಚಿವರ ಮೇಲೂ ಕೂಡ ಈಗ ಕಂಪ್ಲೇಂಟ್ ಅನ್ನುವಂಥದ್ದು ಫೈಲ್ ಆಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ಆಗಿರುವಂತಹ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನುವಂಥದ್ದು ಕೇಳ್ಕೊಂಬರೋಣ. ಅವರ ಬೈಟ್ ಪ್ಲೀಸ್. ನಿನ್ನೆ ರಾತ್ರಿ ಸುಮಾರು ಸಮಯ 7:20 ಸಮಯದಲ್ಲಿ ನಾನು ಡಾಲರ್ಸ್ ಕಾಲೋನಿ RMA ಸೆಕೆಂಡ್ ಸ್ಟೇಜ್ನಲ್ಲಿ ನನ್ನ BRS ಗ್ರೂಪ್ನ ಕಚೇರಿ ಇತ್ತು. ನಾನು ರಾತ್ರಿ 7:20 ಸಮಯದಲ್ಲಿ ಕಾರನ್ನು ಹಿಂದ್ಗಡೆ ಕೂತಿದ್ದೆ. ನಾನು ಕಾರು ಇಳಿದು ಫುಟ್ಪಾತ್ ಮೇಲೆ ಕಾಲು ಇಳಿಯುವಾಗ ಮ್ಯಾನ್ಯುವಲ್ ಓಪನ್ ಇತ್ತು. ನನಗೆ ಗೊತ್ತಿದ್ದಾಗ 6.5 ಅಡಿ ಇದೆ. ಅದರ ಕೆಳಗಡೆ ನಾನು ಸಂಪೂರ್ಣ ಕೆಳಗಡೆ ಬಿದ್ದಾಗ 2 ಎಕ್ಸ್ರೇ ತೆಗೆದು ರಾಮಯ್ಯ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಎಕ್ಸ್ರೇ ತೆಗೆದು 2 ಕಾಲಿನ ಮೂಳೆ ಕಟ್ಟಾಗಿತ್ತು. ಜೊತೆಗೆ ಅದೇ ತಕ್ಷಣ ರಾತ್ರಿನೇ ನನ್ನೆಲ್ಲ ಸ್ನೇಹಿತರು ಬಂದು ಸ್ಪರ್ಶ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಅಲ್ಲಿ ಕೂಡ ನಾನು ಸುಮಾರು 5 ವರ್ಷದಿಂದ ನನ್ನ ಆಫೀಸ್ ಇದೆ. ನನಗೆ ಬೆಳಿಗ್ಗೆ ಕೂಡ ಅವರೇನೋ ಬೆಳಿಗ್ಗೆ 4 ಗಂಟೆಗೇನೋ ಅದನ್ನು ತೆರವು ಮಾಡಿದ್ರಂತೆ. ಆದರೆ ಅಟ್ಲೀಸ್ಟ್ ತೆರವು ಮಾಡಿ ಅಥವಾ ಬ್ಯಾರಿಕೇಟು ರೈಟು ಲೆಫ್ಟು 2 ಕಡೆ ಬ್ಯಾರಿಕೇಟ್ ಹಾಕಿ ಅಥವಾ ಕ್ಲೋಸ್ ಮಾಡಬೇಕಿತ್ತು, ಅದನ್ನೂ ಮಾಡಲಿಲ್ಲ. ನಾನು ದಿನನಿತ್ಯದಂತೆ 5 ವರ್ಷದಿಂದ ಆ ಫುಟ್ಪಾತಲ್ಲಿ ನಡೆದಾಡುವನು. ದಿನನಿತ್ಯದಂತೆ ಕತ್ತಲಿತ್ತು. ಕಾರಿಂದ ಇಳಿದು ತಕ್ಷಣ ನಾನು ಕಾಲು ಇಟ್ಟಿದ್ದೆ ಹೊಂಡಕ್ಕೆ. ನನಗೆ ಸಡನ್ಲಿ ಗೊತ್ತಾಗಲಿಲ್ಲ. ಹಾಗಾಗಿ ಇದು ಸರ್ಕಾರ ಈ ರೀತಿ ಬೆಂಗಳೂರು ನಗರದಲ್ಲಿ ತಾವು ಅಭಿವೃದ್ಧಿ ಮಾಡೋದಕ್ಕೆ ಸ್ವಾಗತಾರ್ಹ. ನಾನು ಕೂಡ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಕರಕುಶಲ ನಿಗಮದ ಸರ್ಕಾರದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ನಮ್ಮ ಸರ್ಕಾರ ಕೂಡ ಮಾಡಿದೆ. ತಾವು ಮಾಡಿ, ಅದು ಒಳ್ಳೆ ಕೆಲಸ. ಆದರೆ ಇವತ್ತು ಇಡೀ ಬೆಂಗಳೂರಿನಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದೆ. ಕೆಲವರು